awaited bike of the year. Hello everyone, welcome back to my new video. Hope you guys all doing good. ಎಲ್ಲರೂ ಆರಾಮಾಗಿ ಚೊಕ್ಕದಿರಿ ಖುಷಿ ಆಗಿದ್ದೀರಿ ಅಂತ ಅಂದ್ಕೊಂಡಿನಿ. ಸೊ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಫಸ್ಟ್ ಆಫ್ ಆಲ್ ಟೈಮ್ ಆಗಿತ್ತು 11 o'clock. ಎವ್ರಿ ಟೈಮ್ ನಾವು ವ್ಲಾಗ್ ಮಾಡ್ದಂಗೆ ಈ ಸತ ನಾನು ಭಾಳ ಅಂದ್ರೆ ಭಾಳ ಲೇಟ್ ಅದೀನಿ. ಅದನ್ನು ಇವತ್ತು ಒಂದಿಟ್ಟು ಲೇಟ್ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ಗೈಸ್ ನೋಡ್ರಿ ಗೈಸ್ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದೀನಿ. ಭಾಳ ಅಂದ್ರೆ ಭಾಳ ಆಂಗ್ಸೈಟಿ ಆಗಕ್ಕತ್ತೈತಿ, ಭಾಳ ಹೆದರಿಕೆ ಬರೋದೈತಿ. ಕೈ ನನಗ ಅಂತ ನನ್ನಲ್ಲೇ ಒಂದೊಂದು ಶಬ್ದ ಬರ್ಬೇಕಂತಂದ್ರೆ ದಮ್ ಅದಾಗೈತೆ ನಂಗೆ. ಯಾಕಂತಂದು ಗೈಸ್ ಇವತ್ತಿನ ಒಂದು ವ್ಲಾಗ್ ಮಾಡಕ್ಕೆ ಹೊಂಟೇನೆ ಗೈಸ್. ಇದು ನನ್ನ ಮೋಸ್ಟ್ ಫೇವ್ರೇಟ್ ವೀಡಿಯೋ ಅಂತ ಅನ್ಕೊತೀನಿ. ಇದನ್ನ ವ್ಲಾಗ್ ಕಂಪ್ಲೀಟ್ ಆಗೋದ ಫೇವ್ರೇಟ್ ವೀಡಿಯೋ ಅಂತ ನಾನು ಅಂತೀನಿ. ಸೊ ನಾನು ಸದ್ಯಕ್ಕೆ ವಿಜಯನಗರನಾಗ ಇದೀನಿ. ನಾನು ಎಲೆಕ್ಟ್ರಾನಿಕ್ ಸಿಟಿನಾಗ ನನ್ನ ಬೈಕ್ ಡೆಲಿವರಿ ಐತಿ. ಇಲ್ಲಿಂದ 38 ಕಿಲೋಮೀಟರ್ ತೋರ್ಸಾದೈತಿ. ನನ್ನ ಮಳೆ ಸ್ವಲ್ಪ ಕ್ಲೈಮೇಟ್ ಮಳೆಗಾಲನೇ ಐತಿ, ಪೂರ ಎಲ್ಲ ಇಲ್ಲೇ ಬಿಸಿಲೇ ಇಲ್ಲ. ಸೊ ದೇವ್ರಿಗೆ ಅದನ್ನು ಬೇಡ್ಕೊ ಅಂತ ನಾವು ಹುಬ್ಳಿ ಮುಟ್ಟೋ ತನಕ ಬಿಸಿಲು ಬೇಕಾ ಮಳೆ ಬೇಡ ಅಂತಂದ್ರೆ ಯಾರು ಚಾನಲ್ ಹೊಸದವ್ರು ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಗೈಸ್ ಈ ವಿಡಿಯೋ ಮಾತ್ರ ಪೂರ ಎಂಡ್ ತನಕ ನೋಡಿರಿ. ಯಾಕಂದ್ರೆ ಪರ್ಸನ್ ಸಜೆಸ್ಟ್ ಮಾಡಿ ನಾನು ಯಾವ ವಿಡಿಯೋನ ಹೇಳಂಗಿಲ್ಲ ನಿಮಗೆ ಪೂರ ವಿಡಿಯೋ ನೋಡಿರಿ ಅಂತಂದ್ರೆ. ಬಟ್ ದಿಸ್ ವಿಡಿಯೋ ಈಸ್ ಫಾರ್ ಅಸ್. ಚಲೋ ಬೆಂಗಳೂರು ಅದರ ಚಂದ ಚೊಕ್ಕ ಐತಿ. 11 ಎಕ್ಸಾಕ್ಟ್ 11:15 ಆಗೈತಿ ಈಗ. ಆ್ಯಂಡ್ ಇಲ್ಲ ನಾವು ಔಟ್ಫಿಟ್ ನೋಡ್ಬೋದು ನೀವು. ಬಿಸಿಕ್ಕಿಂತ ಜಾಸ್ತಿ ಫುಲ್ ವಾರ್ಮ್ ಬೆಚ್ಚಗದಿ ನಾವು ಒಳಗೆ. ಇಲ್ಲಿ ಶೂಸ್, ಸಾಕ್ಸ್ ಆ್ಯಂಡ್ ಜಾಕೆಟ್, ಆಮೇಲೆ ಅದ್ರೊಳಗೆ ಡ್ಯಾನಿಮ್, ಅದ್ರೊಳಗೆ ಹುಡಿ, ಅದ್ರೊಳಗೆ ಟಿ ಶರ್ಟ್. ವಾವ್, ಥ್ಯಾಂಕ್ ಯು. ನೋಡಿದ್ರೆ ಐ ಎಸ್ ನಮ್ಗೆ ಮೆಟ್ರೋ ಒಳಗೆ ನಮಗೆ ವ್ಲಾಗ್ ಮಾಡೋಕ್ಕೆ ಬಿಡೋಂಗಿಲ್ಲ. ಸೊ ಎಸ್ ಸ್ಟೇಟ್ ಆಗಿ ಅಲ್ಲ ಇಟ್ಸ್. ನಾ ಈಗ ಜಸ್ಟ್ ಬಂದಿದ್ದು ಬನಶಂಕರಿ ಅಂತಂದು ಒಂದು ಮೆಟ್ರೋ ಸ್ಟೇಷನ್. ಈಗ ಇಲ್ಲಿ ನೋಡ್ಬೋದು ಇಲ್ಲಿ ಗೈಸ್. ನಿಮ್ಗೆ ಹೇಳ್ತೀನಿ ಒಂದು ಮಾತು, ಯಾವಾಗ ಏನೋ ಒಂದು ಕೆಲಸ ಮಾಡ್ತಿರ್ತಿರಲ್ಲ, ಯಾವಾಗ ನಿಮ್ಮ ಕೆಲಸ ಸಕ್ಸಸ್ಫುಲ್ ಆಗಬೇಕು, ಜಸ್ಟ್ ಪ್ರೇ ಫಾರ್ ಗಾಡ್ ಗೈಸ್. ಕರೆಗೂ ಭಾಳ ಅಂದ್ರೆ ಭಾಳ ಮಳೆ ಬರೋದಿತ್ತು. ನಾನು ನೋಡ್ಬೋದು ಇಲ್ಲಿ ಜಸ್ಟ್ ಮಳೆ ಆಗಿತ್ತು ಬೆಳಗ್ಗೆ. ಬರೋಕ್ಕಿಂತ ಮುಂಚೆ ಒಂದು ಕೇಳ್ಕೊಂಡೆ ಬರೋದು ದೇವ್ರಿಗೆ, ನಾ ಹೋಗೋ ಮಟ್ಟ ಮಾತ್ರ ಮಳೆ ಬೇಡ ನಂಗೆ ಪ್ಲೀಸ್, ಇಷ್ಟ ಗೈಸ್. ಆ್ಯಂಡ್ ಸಿ ಹಿಯರ್ ಇಲ್ಲಿ ನೋಡ್ರಿ ಸ್ಕೈ ಗೈಸ್. ಎವ್ರಿ ಟೈಮ್ ಅಂತೀನಿ ಇಟ್ಸ್ ಎವ್ರಿಥಿಂಗ್ ಇಸ್ ಗಾಡ್ಸ್ ಪ್ಲ್ಯಾನ್. ಅದು ಟೈಮ್ ತಕ್ಕಂಗೆ ಎಲ್ಲ ಹಾಕಿರ್ತೈತಿ, ಟೆನ್ಷನ್ ತೊಗೋಬಾರ್ದು ಏನಿಲ್ಲ. ಈಗ ಬೈಕ್ ಡೆಲಿವರಿಗೆ ಬಂದೀನಿ, ನಂಗೆ ಡಿಲೇ ಆತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತ ಎವ್ರಿಥಿಂಗ್ ವಿಲ್ ಬಿ ಗಾಡ್ಸ್ ಪ್ಲ್ಯಾನ್. ದೇವ್ರಿಗೆ ಅಷ್ಟೇ ನಂಬ್ರಿ, ಏನಾಗಂಗಿಲ್ಲ. ಟು ಬಿ ಫ್ರ್ಯಾಂಕ್ ಕರಿ ಗಾಯ್ಸ್ ನೋಡಿಲ್ಲ ನನ್ನ ಅವತಾರ ನೋಡ್ರಿ ಇಲ್ಲಿ. ನಾನು ಜಾಕೆಟ್ ಹಾಕ್ಕೊಂಬಂದೀನಿ ಮಳೆ ಬರುತ್ತೆ ಅಂತಂದು. ನಮ್ಮ ಮನ್ಯಾಗ ಹೇಳಕ್ಕೆ ಮತ್ತು ಏನಂತಾರೆ, ನಮ್ಮ ಅಕ್ಕ ಯಾವತ್ತು ಚೆಕ್ ಮಾಡಿದ್ರೆ 12 o'clock 11:30 ಹಂಗೆ ಮಳೆ ಬರ್ತೈತೆ ಅಂತ ಹೇಳಿದ್ರು. ಆ್ಯಂಡ್ ಸಿ ಹಿಯರ್ ದೇರ್ ಇಸ್ ನೋ ರೇನ್. ಗಾಡ್ ಈಸ್ ಗ್ರೇಟ್. ಹರ್ ಹರ್ ಮಹಾದೇವ್ ಅಂತನ್ರಿ. ಮುಂದಿನ ವ್ಲಾಗ್ ಕಂಟಿನ್ಯೂ ಮಾಡೋಂಥ 5255 ಎಸ್. ಆಫ್ಟರ್ ಸೊ ಲಾಂಗ್ ಟೈಮ್ ನಾನೀಗ ಬಂದಿದ್ದೀನಿ ಇಲ್ಲೇ. ಆ್ಯಂಡ್ ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೀನಿ, ಇಲ್ಲೇ ಟೆಸ್ಟ್ ಡ್ರೈವ್ ಮಾಡೋದಿದೆ ನಾನು. ಆ್ಯಂಡ್ ಇಲ್ಲಿ ಪ್ರೈಮಾ ಅಂತ ಐತಿ, ಫೆಸ್ ನೋಡ್ರಿ ಅಂತ ಬರ್ರಿ. ಬ್ಯಾಗ್ ಒಂದು ಅಡ್ಡ ಐತಿ ಇಲ್ಲಿ ಗಾಯ್ಸ್. ಹೇಳ ಅಂತೀನಿ ಚೊಕ್ಕ ಮಜಾ ಬರೋದು. Finally. Oh guys, ಇಷ್ಟು ಖುಷಿ ಇರುವುದ ರೀಸನ್ನ ಹೇಳ್ತೀನಿ ಅಂತ ಕೇಳ್ರಿ ಗೈಸ್. ಕರೆ ಹೇಳ್ತೀನಿ, ನಾನು ಭಾಳ ಅಂದ್ರೆ ಭಾಳ ಇನ್ಆ್ಯಕ್ಟಿವ್ ಇದ್ದೆ ನಾನು ಯೂಟ್ಯೂಬ್ನಾಗ. ಸೋಷಲ್ ಮೀಡಿಯಾಲಿಂದನೂ ಭಾಳ ಇನ್ಆ್ಯಕ್ಟಿವ್ ಇದ್ದೆ ನಾನು. ಒಂದು ಕನಸು ಕಂಡಿದ್ದೆ. ಆ ಕನಸು ಪೂರ ಅಂತೂ ಆಗಿಲ್ಲ, ಲೈಕ್ ಪೂರ ಆಗೋದ್ರಲ್ಲಿಂದ ಒಂದು ಸ್ಟೆಪ್ ಏರಿನಿ. ಈಗ ಖುಷಿ ಇದ್ದಾಗ ಭಾಳ ಖುಷಿ ಸಿಗ್ತೈತಿ, ದುಃಖ ಇದ್ದಾಗ ಭಾಳ ದುಃಖ ಸಿಗ್ತೈತಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ ಅಂತೆ ನಿಮ್ಮ ಜೊತೆ. ನನ್ನ ಲೈಫ್ನಾಗ ಗೈಸ್ ಭಾಳಷ್ಟು ಪ್ರಾಬ್ಲಮ್ಸ್ ಅಂತಿದ್ವು, ಏನೋ ಅಂತಾವು ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕು. ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಅದೇನು ಖುಷಿ ಐತಲ್ಲ ಗೈಸ್, ಖುಷಿ ಹಿಂಗೆ ಸಿಕ್ಕಿತ್ತಂತಂದ್ರೆ ಅದೊಂದು ಡೈಲಾಗ್ ಆಯ್ತಲ್ಲ, ಅಳಕ್ಕಾಗದೆ ನಗಕ್ಕಾಗದೆ ಆ ಟೈಪ್ ಫೀಲಿಂಗ್ ಐತಿ. ಈಗ
ಸೊ ಯಾವ ಗಾಡಿ ಏನು ಎಲ್ಲ ಹೇಳ್ತೀನಂತ. ಆದ್ರೆ ಭಾಳ ಖುಷಿ ಆಗತ್ತೈತಿ ಗೈಸ್, ಭಾಳ ಖುಷಿ ಆಗತೈತಿ. ಅದನ್ನ ಎಕ್ಸ್ಪೀರಿಯನ್ಸ್ ಅದನ್ನು ಶೇರ್ ಮಾಡ್ಬೇಕಂತ ಅಂದ್ಕೊಂಡೆ ನಾನು. ಫಸ್ಟ್ ಥಿಂಗ್, ಥ್ಯಾಂಕ್ಸ್ ಟು ಯು ಗೈಸ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಮೈ ಫಾದರ್, ಮೈ ಮದರ್, ಮೈ ಬ್ರದರ್, ಮೈ ಫ್ರೆಂಡ್ಸ್ ಎಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರು. ಆಕಾಶ್ ಅಣ್ಣ ಕರೆಗೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರು. ನನ್ನ ಯೂಟ್ಯೂಬ್ ಕರಿಯರ್ನಾಗ ಆಯ್ತು, ನನ್ನ ಲೈಫ್ ಕರಿಯರ್ ನನಗಾಯ್ತು. ಎಲ್ಲ ಭಾಳಷ್ಟು ಅಪ್ಸ್ ಡೌನ್ಸ್ ಇದ್ವು, ಎಲ್ಲ ಫೇಸ್ ಅಂತೀನಿ. ಫೇಸ್ ಮಾಡೋದಕ್ಕೆ ಲೈಫ್ ಅಂತಾರೆ. ಬಟ್ ಒನ್ ಟೈಮ್ ಹಿಂಗೆ ಆಗ್ಬಿಟ್ಟಿತ್ತು, ಎಲ್ಲಿ ನಾ ಸೋತು ಹೋಗ್ಬಿಟ್ಟಿದ್ದೆ ನನ್ನ ಲೈಫ್ನಾಗ. ಏನು ಮಾಡ್ಬೇಕು ಏನೂ ತಿಳಿ ಅಂತಿದ್ದಿಲ್ಲ. ಬಟ್ ಎಲ್ಲರದು ಸಾಥ್ಲಿಂದ ನಾನು ಒಂದು ಸ್ಟೇಜಿಗೆ ಬಂದೀನಿ. ಈಗ ಅದು ಸ್ಟೇಜ್ ಈಗ ಸ್ಟಾರ್ಟ್ ಆಕೈತಿ. ಕರೆಗೂ ಹೇಳ್ತೀನಿ ಗಾಯ್ಸ್, ಕರೆಗೂ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರು ನಂಗೆ ಎಲ್ಲರೂ. ಆದ್ರೆ ಒಂದು ಖುಷಿ ಏನು, ದುಃಖದ ಮಾತು ಏನಂತಂದ್ರೆ, ಖುಷಿ ಏನು ಗಾಯ್ಸ್ ಗಾಡಿ ತೊಗೊಳಕ್ಕೆ ಬಂದಿನಂತ. ದುಃಖದ ಮಾತು ಅಂತಂದ್ರೆ ಯಾರು ನಮ್ಮವ್ರು ಇದ್ರಲ್ಲ, ಯಾರು ನಮ್ಮವ್ರು, ನನ್ನ ಫ್ರೆಂಡ್ಸ್ ಆಯ್ತು, ನನ್ನ ಫ್ಯಾಮ್ಲಿ ಆಯ್ತು, ಯಾರೂ ಇಲ್ಲ ಗಾಯ್ಸ್ ಇಲ್ಲೇ. ಇದೇನು ಚಲೋ ಅದು ಖುಷಿ ಸಂದರ್ಭ ಆಯ್ತಲ್ಲ, ಇದು ನಾ ಒಬ್ಬನ ತೊಗೊಳ ಅಂತೀನಿ, ಒಬ್ಬನ ಎಂಜಾಯ್ ಮಾಡ ಅಂತೀನಿ. ನನಗೂ ಒಂದು ಆಸೆ ಇತ್ತು, ನಂದು ಪೇರೆಂಟ್ಸ್ ಹಿಂಗೆ ಬರ್ತಿದ್ರು ಹಿಂಗೆ ಅಂತಂದ್ರೆ. ಬಟ್ ಸಿಚುವೇಶನ್ ಹಿಂಗೈತಿ ಆ್ಯಂಡ್ ನಂದು ಅರ್ಜೆನ್ಸಿ. ಯಾಕಂತಂದ್ರೆ ಬೈಕ್ ನಾ ಇರೋದು ಹುಬ್ಳಿನಾಗ ಆ್ಯಂಡ್ ಬೈಕ್ ಇರೋದು ಬೆಂಗಳೂರಿನಾಗ ಡೆಲಿವರಿ ವಯ ಅಂತೀನಿ ಹುಬ್ಳಿಗೆ. ಭಾಳ ಅಂದ್ರೆ ಭಾಳ ಟೆನ್ಷನ್, ಸ್ಟ್ರೆಸ್, ಎಂಗ್ಸೈಟಿ ಎಲ್ಲ ಆಗಾಕತ್ತೈತಿ ಈಗ. ಅದವರೆ ಕಾಣೋಲ್ದು ಕರೆ. ಬಟ್ ಈಗ ನಾ ಬೈಕ್ ತೊಗೊಂಡು ನಾ ಈಗ ಹುಬ್ಳಿಗೆ ಹೋಗ್ಬೇಕು. ಫಸ್ಟ್ ಟಾಸ್ಕ್ ಅದು. ಏನು ಮಾಡ್ತೀನಿ ನನಗೇನು ತಲೆ ಓಡುವಲ್ದು. ಫಸ್ಟ್ ಆಫ್ ಆಲ್ ಗಾಡಿ ತೊಗೊಂಡೋಗಿ ಆರಾಮ್ಸೆ ಶಾಂತಿಲಿ ಇರ್ತೀನಿ. ಸೊ ಫಸ್ಟ್ ಈಗ ಗಾಡಿ ತೊಗೋಬೇಕು, ಡೆಲಿವರಿ ಐತೀನಿ ಒಂದು ಸ್ವಲ್ಪ ಹೊತ್ತಿಗೆ. ನನ್ನ ಫ್ರೆಂಡ್ ಸೃಷ್ಟಿ ಅಂತದಾಳೆ, ಆಕಿ ಅಂತಾಳೆ. ಇದು ಒಬ್ಬನ ಹ್ಯಾಪಿನೆಸ್ ನಂಗೆ ತಡ್ಕೊಳಕ್ಕಾಗಲ್ಲ, ನಂಗೆ ಒಬ್ಬನಿಗೆ ಸೇರಿಸ್ಕೊಳಕ್ಕಾಗಂಗಿಲ್ಲ. ಸೊ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ, ಎಲ್ಲರೂ ಸೇರಿ ಖುಷಿಯಾಗಿರೋದಂತ. ಬಟ್ ಸಣ್ಣ ಇಷ್ಟು ಬೇಜಾರೈತಿ ಸ್ವಲ್ಪ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗಾಡಿ ಡೆಲಿವರಿ ಐತಿ. ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಗೋದೈತಿ. ಇವತ್ತು ಗಾಡಿ ತೊಗೋಬೇಕು. ಗಾಯ್ಸ್ ಗಾಡಿ ತೊಗೊಳ್ಳೋ ಮಜಾ ನಾ ಭಾಳ ಅಂದ್ರೆ ಭಾಳ ಅಂತೀನಿ. ನಾ ಮುಂದೆ ಮಾತಾಡ್ಕೊಂಡಿರ್ತೀನಿ ಅಂತ. ಯಾಕೋ ಇನ್ನು ಕರೆ ಹೇಳ್ಬೇಕಂತ ನಾ ಏನು ಮಾತಾಡಂತೀನಿ, ನಂಗೆ ಏನೂ ಹೇಳಲ್ಲ. ಯಾಕಂದ್ರೆ ನಾನು ಕರೆಗೆ ಭಾಳ ಅಂದ್ರೆ ಭಾಳ ಸ್ಟ್ರೆಸ್ ಆಗತೈತಿ. ಏನು ಮಾಡ್ಬೇಕು ಅಂತ ಏನೂ ಗೊತ್ತಿಲ್ಲ. ಬಟ್ ಭಾರಿ ಮಜಾ, ಭಾಳ ಖುಷಿ ಆಗತೈತಿ ಗೈಸ್. ಕರೆಗೂ ಭಾಳ ಖುಷಿ ಆಗತೈತಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣಂತ. ಇದೊಂದು ಸ್ವಲ್ಪ ಎಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೋಬೇಕೀಗ. ಆ್ಯಂಡ್ ಯೂಟ್ಯೂಬ್ ಕರಿಯರ್ 3 years ಬ್ಯಾಕ್ ಚಾಲೂ ಮಾಡೇನಿ ನಾನು. ಆ್ಯಂಡ್ ಇನ್ನೂ ಮಟ್ಟ ಆದರೂ ಅಷ್ಟು ಪ್ರಾಪರ್ ಗ್ರೋತ್ ಇಲ್ಲ. ಆ್ಯಂಡ್ ಪ್ರಾಪರ್ ಗ್ರೋತ್ ಇಲ್ಲ ಇದ್ರ ಸಿನ್ಸ್ ಏನಂತಂದ್ರೆ ನಂದು ಕನ್ಸಿಸ್ಟೆನ್ಸಿ ಇಲ್ಲ, ನಾನು ಜಾಸ್ತಿ ಎಫರ್ಟ್ಸ್ ಅಂತಿಲ್ಲ. ಸೊ ಈ ಸತ ನಾನು ಫುಲ್ ಕರೆಕ್ಟ್ ಡಿಸಿಷನ್ಸ್ ಅಂತೀನಿ, ಕರೆಕ್ಟ್ ಕನ್ಕ್ಲೂಷನಿಗೆ ಅಂತೀನಿ. ನಾನು ನನ್ನ ಕೆಲಸ ಏನು ಮಾಡ್ಬೇಕು ಏನಿಲ್ಲ ಅಂತಂದು ಕರೆಗೆ ಹೋಗ್ತೀನಿ ಗಾಯ್ಸ್. ಇನ್ನೂ ಸ್ವಲ್ಪ ದಿನ ಜಸ್ಟ್ ಟೈಮ್ ಟಾಕ್ಸ್ ಗಾಯ್ಸ್, ಟೈಮ್ ಟಾಕ್ಸ್. ಸೊ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಯಾರ್ಯಾರು ಚಾನಲ್ ಹೊಸದವ್ರು ಇದ್ದರೆ ಅಂತ ಪ್ಲೀಸ್ ಇಲ್ಲಿ ತನಕ ನೋಡಿದ್ರೆ ಅಂತಂದರೆ ಪ್ಲೀಸ್ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಆ್ಯಂಡ್ ಇಲ್ಲೇ ಒಬ್ಬರ ಮಣ್ಣು ಅಣ್ಣ ಅಂತದಾರ, ಯಾರು ನನಗೆ ಎವ್ರಿ ಟೈಮ್ ಎಲ್ಲ ಡೀಟೇಲ್ಸ್ ಹೇಳ್ಕೊತ ಅದಾರ. ಗಾಡಿ ಯಾವಾಗ ಬರ್ತೈತಿ, ಗಾಡಿ ಪ್ರಾಬ್ಲಮ್ಸ್ ಏನು ಎಲ್ಲ ಕಾಂಟ್ಯಾಕ್ಟ್ನಾಗ ಫೋನ್ನಾಗ ಮಾತಾಡ್ಯಾರವ್ರು. ಗಾಡಿ ಜಲ್ದಿನೂ ತರಿಸ್ಕೊಟ್ಟಾರ. ಆ್ಯಂಡ್ ಎಲ್ಲ ಎಂತ ಬುಕ್ಕಿಂಗ್ ಮಾಡಬೇಕಾಗಿತ್ತು 5,000 rupees ಕೊಟ್ಟು. ಈಗ ಒಮ್ಮೊಮ್ಮೆ ಅಂತೂ ನಾವೆಲ್ಲ ಫೇಕ್ ಇರ್ತೈತಿ ಹಂಗೆ ಅಂತಂದು ನಾನು ಆನ್ಲೈನ್ ಬುಕ್ ಮಾಡಬೇಕಿತ್ತು. ಇವ್ರಿಗೆ ನಂಬಿ ಫಸ್ಟ್ ಟೈಮ್ ಹಿಂಗೆ 100% ನಂಬಿದ್ದೆ. ಬಟ್ ದೇ ಕೆಪ್ಟ್ ದ ಟ್ರಸ್ಟ್. ಆ್ಯಂಡ್ ಇಷ್ಟ. ಸೊ ಹೋಗೋಣಂತ ಭಾಳ ಮಾತಾಡಿದೆ ಅಂತ ಅನ್ಕೊತೀನಿ. ಗಾಡಿ ತೋರಿಸ್ತೀನಿ ಅಂತ ಬರ್ರಿ. ಆರಾಮಿಲ್ಲ ಇಷ್ಟದಂಗೆ ಹಿಂಗೆ ಸುಮ್ಮನೆ ಕಾಯ್ದೀನಿ ನಾವು. ಹಾಯ್ ಪ್ರತೀಕ್ಷಾ, ಹೌ ಆರ್ ಯು? I will be the greatest. हम 7 समुंदर पार करके आए इनको लिटरली आफ्टर इलेक्ट्रॉनिक सिटी ने बर्बाद कर दिया हम लोगों को. मैप गूगल मैप्स ने बर्बाद किया हम लोग. 23 किलोमीटर है प्लस इल्ली 8 किलोमीटर. ಥ್ಯಾಂಕ್ಸ್ ಲಿಪ. You never get a friend like me. ಕರೆಕ್ಟ್ गाइस, ಎಷ್ಟು ಬೇಜಾರಾಗ್ಬಿಟ್ಟಿತ್ತು ಗುರ್ತ ನಾವು. मेरे को भी थैंक्स करो. थैंक यू सो मच. बताया उसको we are here. Anyway,
finally, I'm gonna unbox the most awaited bike of the year. 2025. Yes, and here is it. And hey guys, welcome to my channel. It's Shavaji. And yaar channel wasa video, please don't forget to like, share, subscribe my YouTube channel. See you guys in the next video. Stay tuned. Bye bye. And after so long time, when I am meeting my one and only friend, Janvi Kulkarni. Hi. Okay guys, so ಏನಂತಂದ್ರೆ ಎಲ್ಲ ಮಸ್ತ್ ಗಾಡಿ ಶೂಟ್ ಮಾಡ್ಕೊಂಡು ಆಮ್ಯಾಗ ಸೃಷ್ಟಿದ ಸೃಷ್ಟಿ ಎಲ್ಲ ಬಂದಿದ್ರೆ ಅವ್ರಿಗೆಲ್ಲ ಭೇಟಿಯಾಗಿ ಆ್ಯಂಡ್ ಗಾಡಿ ಡೆಲಿವರಿ ಮಸ್ತ್ ಆಯ್ತು, ಭಾಳ ಖುಷಿ ಆಯ್ತು. ಆ್ಯಂಡ್ ಹಾಂ ಅವರು ಅಲ್ಲೇ ಮನೆಗೆ ಹೋದ್ರು. ಆಮೇಲೆ ಮಳೆ ಚಾಲು ಆಯ್ತು. ಸೊ ಅದ್ರ ಸಂಬಂಧ ಎಲ್ಲ ಊಟಕ್ಕೆ ಹೋಗಿದ್ವಿ ನಾವು. ಊಟಕ್ಕೆ ಮತ್ತೆ ಶೂಟ್ ಮಾಡಿಲ್ಲ, ಯಾಕಂದ್ರೆ ವೀಡಿಯೋ ಭಾಳ ಅಂದ್ರೆ ಭಾಳ ಲಾಂಗ್ ಆಗಿತ್ತು. ಸೊ ವ್ಲಾಗ್ ಏನು ಮಾಡತ್ತಿದ್ದೆ ನಾನು. ಸೊ ಸಡನ್ಲಿ ಇನ್ನೊಂದು ಪ್ಲ್ಯಾನ್ ಆಗೈತಿ, ಅದು ನಾಳೆ ನಂಗೆ ಐ ಗೆಸ್ ನಂಗೆ ಗುರ್ತಿಲ್ಲ ಗಾಡಿ ಹೆಂಗೆ ಹೋಯ್ತೀನಿ ಅಂತಂದು, ಅದು ಎಲ್ಲ ಸೆಕೆಂಡರಿ ಅದು ಗಾಡಿ ಹೆಂಗೆ ಹೋಯ್ತೀನಿ ಅಂತಂದು. ಸೊ ಫಸ್ಟಿಗೆ ಏನಂತಂದು ವ್ಲಾಗ್ ಏನು ಮಾಡೋಣ ಅಂತ ಟ್ರೆಡಿಷನ್ ಆಗ್ಬಿಟ್ಟದ್ದು ನಮ್ದು ವ್ಲಾಗ್ ಏನು ಮಾಡೋ ಅದ್ರ ಚಾನ್ವಿ ಇರೋದು. ಇಲ್ಲೇ ನೋಡ್ಬೋದು ನೀವು ಇಲ್ಲಿಂದ. ಆ್ಯಂಡ್ ಫಸ್ಟ್ ಟೈಮ್ ಮನೆಯಲ್ಲಿ ಯಾವುದು ಒರೈನ್ ಮಾಲ್. ಓಕೆ, ಸೊ ಒರೈನ್ ಮಾಲ್ ಅಂತ ಇದು ಸ್ವಲ್ಪ ವಿಯರ್ಡ್ ಐತಿದೆ, ಬಿಡ್ರಿ ಇದು. ಆ್ಯಂಡ್ ಪ್ಲ್ಯಾನ್ ಇಲ್ಲ, You guys will see in the next vlog. ನಾಳೆ ಪ್ಲ್ಯಾನ್ ಇನ್ನು ಪ್ಲ್ಯಾನಿಂಗ್ ಮಾಡೋದ್ರಾಗ ಐತಿ, ಗೊತ್ತಿಲ್ಲ. ಬಟ್ ಸಿಗೋಣಂತ ನಾಳೆ ವ್ಲಾಗ್ನಾಗ. ಸಿಕ್ಕಿ ಅಂತ ನಿಖಿ ಜೊತೆ ಸಿಗ್ತೀನಿ, ಇಲ್ಲ ಅಂತಂದ್ರೆ ನಾಳೆ ವ್ಲಾಗ್ ಕ್ಯಾನ್ಸಲ್, ಇಲ್ಲ ಅಂತಂದ್ರೆ ಹುಬ್ಳಿಗೆ ಹೋಗ್ತೀನಿ. We are vlogging tomorrow. Get ready guys. ಇವತ್ತು ಪ್ಲ್ಯಾನ್ ಆಗಬೇಕದು, Definitely. ರಾತ್ರಿ ಮಕ್ಕಳಿಲ್ಲ ಅಂದ್ರೆ